ಬಿಡದಿ ಟೌನ್ಶಿಪ್ ಜಟಾಪಟಿ ಮತ್ತೊಂದು ಹಂತಕ್ಕೆ ತಲುಪಿದೆ. ಡಿಕೆ ವರ್ಸಸ್ ಎಚ್ಡಿಕೆ ಪಂತಾಹ್ವಾನ ಫೈಟ್ ತಾರಕಕ್ಕೇರ್ತಾ ಇದೆ. ಜೂನ್ 26ಕ್ಕೆ ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅಂತ ಡಿಕೆಶಿ ಹೇಳಿದ್ರು. ಆದ್ರೆ ಅದಕ್ಕೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. 26ಕ್ಕಾಗೋದಿಲ್ಲ, 27ಕ್ಕೆ ಬಿಡದಿಗೆ ಬರ್ತೀನಿ ವಿಧಾನಸೌಧಕ್ಕಲ್ಲ ಅಂತ ಪಂತಾಹ್ವಾನವನ್ನ ಸ್ವೀಕರಿಸಿದ್ದಾರೆ. ಸದ್ಯ ರಾಜಕೀಯ ಬದ್ಧ ವೈರಿಗಳ ನಡುವೆ ಪಂತಾಹ್ವಾನ ಸಮರ ಜೋರಾಗ್ತಿರೋದು ಕಾಣಿಸ್ತಿದೆ. ಐವರ ಜೊತೆ ವಿಧಾನಸೌಧಕ್ಕೆ ಬನ್ನಿ, ಚರ್ಚೆ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಪತ್ರವನ್ನ ಬರೆದಿದ್ರು. ಬಾಧಿತ ರೈತರನ್ನ ಹೊರಗಿಟ್ಟು ಸಭೆ ನಡೆಸಿದ್ರೆ ಪ್ರಯೋಜನ ಇಲ್ಲ ಅಂತ ಎಚ್ಡಿಕೆ ಹೇಳಿದ್ರು. ನೀವು ಕರೆದಿರುವ ಜೂನ್ 26ಕ್ಕೆ ಪೂರ್ವ ನಿಯೋಜಿತ ಸಭೆ ಇದೆ. ಹಾಗಾಗಿ ಎಚ್ಡಿಕೆ 26ರ ಬದಲಾಗಿ 27ಕ್ಕೆ ಬೈರಮಂಗಲದ ಗ್ರಾಮದಲ್ಲಿ ಸಭೆ ನಡೆಸಿ. ಸಿಎಂ ಡಿಕೆ ಪತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತ್ಯುತ್ತರದ ಪತ್ರವನ್ನ ಬರೆದಿದ್ದಾರೆ. ರಾಜಕೀಯ ಬದ್ಧ ವೈರಿಗಳು, ಒಕ್ಕಲಿಗ ಸಮುದಾಯದ ಉಭಯ ನಾಯಕರು ಈ ವಿಚಾರವನ್ನ ಇಟ್ಕೊಂಡು ಬಹಳಷ್ಟು ವರ್ಷಗಳಿಂದ, ಅದರಲ್ಲೂ ಜೆಡಿಎಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಟೌನ್ಶಿಪ್ಗೆ ನಾಂದಿ ಆಡುವ ಕೆಲಸ ಆಯಿತು. ಅದಾದ ನಂತರದಲ್ಲಿ ಯಾವಾಗ ಅಧಿಕಾರ ಡಿಕೆ ಶಿವಕುಮಾರ್ ಅವರ ಕೈಗೆ ಬಂತು, ಅದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತು. ಅದಾದ ನಂತರದಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಲಾಭವನ್ನ ಮಾಡಿಕೊಳ್ಳುವ ಉದ್ದೇಶದಿಂದ ಭೂಸ್ವಾಹ ಮಾಡಲಾಗ್ತಿದೆ ಅನ್ನೋದಾಗಿ ಆರೋಪಿಸಿದ್ರು. ಬಹಳಷ್ಟು ಪಂತಾಹ್ವಾನವನ್ನು ಕೂಡ ಫೇಸ್ ಮಾಡುವಂತಹ ವಿಚಾರಗಳು ಎದುರಾಯಿತು. ಯಾಕಂತ ಹೇಳಿದ್ರೆ ಮೇನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಲಾಬಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂತಾಹ್ವಾನವನ್ನ ಮಾಡಿದ್ರು ಕೂಡ. ನಾನು ಬ್ಯುಸಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ರು. ಈಗ ಈ ಪಂತಾಹ್ವಾನ ಮತ್ತೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಎಚ್ಡಿಕೆ ಪಂತಾಹ್ವಾನ ಸ್ವೀಕರಿಸಿ ಬೈರಮಂಗಲಕ್ಕೆ ಡಿಕೆ ನಿಜಕ್ಕೂ ಹೋಗ್ತಾರಾ? ಬಿಡದಿಯ ಬೈರಮಂಗಲದಲ್ಲಿ ಆಗಲಿದ್ಯಾ ದಿಗ್ಗಜರ ಮುಖಾಮುಖಿ? ವಿಧಾನಸೌಧಕ್ಕೆ ಕರೆದ ಡಿಕೆ ಬೈರಮಂಗಲಕ್ಕೆ ಬನ್ನಿ ಅಂತ ಎಚ್ಡಿಕೆ ಹೇಳ್ತಿದ್ದಾರೆ. ಎಚ್ಡಿಕೆ ಪಂತಾಹ್ವಾನ ಸ್ವೀಕರಿಸಿ ಬೈರಮಂಗಲಕ್ಕೆ ಬರ್ತಾರಾ ಡಿಕೆ ಅನ್ನೋದೇ ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಲ್ಲಿ ಅನ್ನದಾತರು ಅಥವಾ ರೈತರ ಸಮ್ಮುಖದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅಂತ. ಈಗಾಗಲೇ 80% ರೈತರು ಒಪ್ಪಿಗೆಯನ್ನ ನೀಡಿದ್ದಾರೆ. ಪರ್ ಏಕರ್ಸ್ 2.30 crores ನಾವು ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದೀವಿ. ಅಥವಾ ವರ್ಷಕ್ಕೆ ಎಷ್ಟು ಆದಾಯವನ್ನ ಗಳಿಸ್ತಾರೆ ಅದನ್ನು ಗಮನಿಸಿಕೊಂಡು ಅವರಿಗೆ ಹಣವನ್ನ ಕೊಡೋದ್ರ ಮೂಲಕ ಅಥವಾ ಒಂದಷ್ಟು ಸೈಟ್ಗಳನ್ನ ಬೇರೆ ಕಡೆ ಕೊಡೋದ್ರ ಮೂಲಕ ನಾವು ಅವರನ್ನ ಜೀವನಕ್ಕೆ ನಾವು ಆಗ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ರು. ಬಟ್ ಇದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಈ ಇಬ್ಬರು ದಿಗ್ಗಜರು ನಿಜಕ್ಕೂ ಮುಖಾಮುಖಿ ಆಗ್ತಾರಾ ಅನ್ನೋದೇ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇರೋದು. ಇನ್ನು ರಾಜಕೀಯ ವಿಚಾರವನ್ನ ಈ ಇಬ್ಬರು ನಾಯಕರನ್ನ ತಗೊಂಡ್ರೆ ಸುಮಾರು 1985ರಿಂದಲೇ ಶುರುವಾದಂತಹ ಗಲಾಟೆ ಈಗ ಇಲ್ಲಿವರೆಗೂ ಬಂದು ತಲುಪಿದೆ. ಅಂದ್ರೆ ಒಬ್ರು ಮಾತನ್ನ ಮತ್ತೊಬ್ರು ಕೇಳೋದಿಲ್ಲ. ಹಾಗೆ ಹಳೆ ಮೈಸೂರು ಭಾಗದಿಂದ ಶುರುವಾಗಿ ಬಹಳಷ್ಟು ರೈತರನ್ನ ಹಿಡಿದುಕೊಳ್ಳುವಂತ ಕೆಲಸವನ್ನ ಕೂಡ ಈ ವಿಚಾರದಲ್ಲಿ ಆಗ್ತಾ ಇದೆ. ಕಳೆದ 2 ದಿನದ ಹಿಂದೆ ಕೂಡ ಜೆಡಿಎಸ್ನಿಂದ ಬೈಕ್ ರ್ಯಾಲಿ ಮಾಡಲಾಯಿತು. ಇಷ್ಟೆಲ್ಲ ಆದ್ರೂ ಕೂಡ ಈಗ ಪಂತಾಹ್ವಾನಕ್ಕೆ ಬರ್ತಾರಾ ಅನ್ನೋದೇ ಚರ್ಚೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ನೇರವಾಗಿ ನಮ್ಮ ಪ್ರತಿನಿಧಿ ರೂಪೇಶ್. ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ಬಿಡದಿ ಟೌನ್ಶಿಪ್ ವಿಚಾರ, ಇಬ್ಬರು ಉಭಯ ನಾಯಕರು ಮೀಟ್ ಆಗ್ತಾರಾ ಅನ್ನೋದೇ ಪ್ರಶ್ನೆ. ಏನಿದೆ ಅಪ್ಡೇಟ್ಸ್ ರೂಪೇಶ್? 1 ವರ್ಷಗಳಿಂದ ಈ ರೀತಿಯಾಗಿ ಪಂತಾಹ್ವಾನ ಪೊಲಿಟಿಕ್ಸ್ ಆಗ್ತಾ ಇತ್ತು. ಬಿಡದಿಯ ತೋಟದ ಮನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಜಟಾಪಟಿಗಳಾಗಿತ್ತು. ಈ ಸಂದರ್ಭದಲ್ಲಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಪಂತಾಹ್ವಾನವನ್ನು ಮಾಡಿದ್ರು. ಚರ್ಚೆಗೆ ಬನ್ನಿ ಅಂತ ಹೇಳಿ, ವೇದಿಕೆ ಸಿದ್ಧ ಮಾಡೋಣ ಅಂತ ಹೇಳಿ ಹೇಳಿದ್ರು. ಅದೇ ರೀತಿಯಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರವಾಗಿ ಸದನದಲ್ಲಾದರೂ ಕೂಡ ಅಥವಾ ಹೊರಗಡೆ ಆದರೂ ಕೂಡ ಚರ್ಚೆ ಮಾಡೋಣ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಈ ಪಂತಾಹ್ವಾನವನ್ನ ಇಲ್ಲಿ ಕುಮಾರಸ್ವಾಮಿ ಅವರು ಸ್ವೀಕರಿಸದಿರಲಿಲ್ಲ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಕುಮಾರಸ್ವಾಮಿ ಅವರು ಪಂತಾಹ್ವಾನ ಕೊಟ್ಟಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆ ಪಂತಾಹ್ವಾನ ಡಿ.ಕೆ. ಶಿವಕುಮಾರ್ ಸ್ವೀಕರಿಸಿದ್ದಾರೆ. ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಲ್ಲಿ ಮಾತಾಡೋಣ, ಕೇವಲ ನೀವು ಮಾತ್ರಲ್ಲ 5 ಜನ ಪ್ರತಿನಿಧಿಗಳೊಂದಿಗೆ ಬನ್ನಿ. ಈಗ ಇದೇ 26ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧ ನನ್ನ ಕಚೇರಿಯಲ್ಲಿ ಒಂದು ಚರ್ಚೆ ಮಾಡೋಣ ಅಂತೇಳಿ ಹೇಳಿದ್ರು. ಈ ಚರ್ಚೆಯನ್ನ ಅಥವಾ ಈ ಪತ್ರವನ್ನು ಸ್ವೀಕರಿಸಿದ್ದಾರೆ ಕುಮಾರಸ್ವಾಮಿ ಅವರು. ಆದರೆ ಸ್ಥಳ ಬದಲಾವಣೆ ಬಗ್ಗೆ ಮಾಹಿತಿಗಳು ಕೇಳಿದ್ದಾರೆ. ಅದೇ ರೀತಿ ಸಮಯ ಬದಲಾವಣೆ ಬಗ್ಗೆ ಕೂಡ ಇಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. 26ನೇ ತಾರೀಕು ಒಂದಿಷ್ಟು ಪ್ರೀ ಶೆಡ್ಯೂಲ್ ಕಾರ್ಯಕ್ರಮ ಇದೆ. 27ಕ್ಕೆ ಪಂತಾಹ್ವಾನವನ್ನು ಮಾಡೋಣ. ಈ ಪಂತಾಹ್ವಾನ ಏನಂತ ಹೇಳಿದ್ರೆ, ಈಗ ನಾವು ರೈತರನ್ನ ಹೊರಗಿಟ್ಟು ಪಂತಾಹ್ವಾನ ಮಾಡೋದು ಅಥವಾ ರೈತರ ಸಮಸ್ಯೆಗಳನ್ನ ಪ್ರತಿನಿಧಿಗಳನ್ನ ಕೇಳದೆ ಪಂತಾಹ್ವಾನ ಮಾಡೋದು ಸರಿಯಾಗೋದಿಲ್ಲ. ಹೀಗಾಗಿ ರೈತರೊಂದಿಗೆ ಸಂವಾದ ಮಾಡೋಣ, ನೀವು ಕೂಡ ಬೈರಮಂಗಲಕ್ಕೆ ಬನ್ನಿ ಅಂತೇಳಿ. ಬೈರಮಂಗಲ ಯಾಕಂತ ಹೇಳಿದ್ರೆ ಬೈರಮಂಗಲದಲ್ಲಿ ಅತಿ ಹೆಚ್ಚು ಟೌನ್ಶಿಪ್ ಆಗ್ತಿರೋದು ಬೈರಮಂಗಲದಲ್ಲಿ. ಹೀಗಾಗಿ ಆ ಸ್ಥಳಕ್ಕೆ ಬನ್ನಿ, ಆ ಸ್ಥಳದ ರೈತರೊಂದಿಗೆ ಮಾತಾಡೋಣ ಅಂತೇಳಿ ಕುಮಾರಸ್ವಾಮಿ ಅವರು ಮತ್ತೆ ಮರುಪತ್ರವನ್ನು ಬರೆದಿದ್ದಾರೆ. ಮರುಪತ್ರ ಬರೆದು ಪಂತಾಹ್ವಾನವನ್ನು ಒಪ್ಪಿಕೊಂಡಿದ್ದೇನೆ, ಸಮಯ ಬದಲಾವಣೆ ಮಾಡಬೇಕು, ಅದೇ ರೀತಿ ಸ್ಥಳ ಬದಲಾವಣೆ ಮಾಡಬೇಕು, ರೈತರೊಂದಿಗೆ ಮಾಡೋಣ. ಯಾಕಂತ ಹೇಳಿ ರೈತರನ್ನ ಹೊರಗಿಟ್ಟು ನಾವು ಚರ್ಚೆ ಮಾಡೋದು ಸರಿ ಆಗೋದಿಲ್ಲ. ಯಾಕಂದ್ರೆ
ಇರ್ತಕ್ಕಂಥ ಸಮಸ್ಯೆಗಳು ಅಂತ ಹೇಳಿದ್ರೆ ರೈತರು ಜಮೀನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಿದ್ದಾರೆ. ಇದಕ್ಕೋಸ್ಕರವಾಗಿ ನೀವು ಸ್ಥಳ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಚಾಲೆಂಜ್ ಅನ್ನ ಒಪ್ಕೊಳ್ತಾರ ಅನ್ನೋದು ಈಗ ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ ಆಗಿದೆ ಡಯಾನಾ. ಓಕೆ, ಥ್ಯಾಂಕ್ ಯು ರೂಪೇಶ್.